ತಿಂಗಳಿಂದಲೇ ತಾನೇ ನೀವು ಮಾಡಿರೋದು ರೆಸಲ್ಯೂಷನ್ ಎಲ್ಲ. ರೆಸಲ್ಯೂಷನ್ ಏನ್ ಮಾಡಿದ್ವಿ? 11 ತಿಂಗಳಲ್ಲೇ ಮಾಡಿ ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ಅವ್ರು ಲೇಟ್ ಮಾಡ್ಬಿಟ್ಟಾರೆ, ಅದಕ್ಕೆ ಅಮೌಂಟ್ ಕೇಳಿದ್ದು. ಏನೋ ಮಾಡಿ ಅಂತ ಹೇಳಿದ್ರು. ಅದನ್ನೇ ಮಾಡಿರೋದು. ಈಗ ನಮ್ಮ ಅಧ್ಯಕ್ಷರು ಹರಾಜನ್ನ ಒಂದು ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ಬಹಿರಂಗ ಹರಾಜು ಅಂತ ಹೇಳಿ ಮಾಡ್ಬಿಟ್ಟು ನಮ್ಮ ಹತ್ರದ್ದು ಸುಮಾರು ಒಂದು 105 ಡಿಡಿಗಳು ಕಟ್ಸ್ಕೊಂಡು ಈಗ ನಮ್ಮನ್ನೆಲ್ಲ ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳಂಗೆ ಮಾಡಿದ್ದಾರೆ. ಬಹಿರಂಗ ಹರಾಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಂಪ್ಲೆಟ್ ಹಂಚಿದ್ರು. ಅಂಗಡಿ ಪಂಚಾಯತಿ ಅಂಗಡಿ ಮಳಿಗಳು ಪಾಂಪ್ಲೆಟ್ ಹಂಚಿದ್ರು. ಆಮೇಲೆ ಅನೌನ್ಸ್ಮೆಂಟ್ ಮಾಡಿಸಿದ್ರು. ಮತ್ತೆ ನ್ಯೂಸ್ ಪೇಪರಲ್ಲೂ ಹಾಕ್ಸಿದ್ದಾರೆ. ಎಲ್ಲ ನೋಡ್ಕೊಂಡು ನಾವು ಸುಮಾರು ಒಂದು 105 ಡಿಡಿಗಳು ಕಟ್ಸಿದ್ವಿ. 10,50,000 ರೂಪಾಯಿ ಡಿಡಿ ನಮ್ಮ ಪಂಚಾಯತಿಗೆ ನಾವು ಕಟ್ಟಿದ್ವಿ. ಒಟ್ಟು ಎಷ್ಟು ಜನ ಈಗ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು? 35ರಿಂದ 40 ಡಿಡಿ. ಒಟ್ಟು ಎಷ್ಟು ಅಂಗಡಿಗಳಿದೆ ಬೂದಿಗೆರೆ ಗ್ರಾಮ ಪಂಚಾಯತ್ 40 ಅಂಗಡಿಗಳಿದಾವೆ. ಈಗ ನಿಮ್ಗೆ ಆಕ್ಚುಲಿ ಏನಾಗಬೇಕು? ಸಿ ಅವರು ಲೆಟರ್ ಹಾಕಿದ್ರು ಯಾಕೆ ಮಾಡ್ತಾ ಇಲ್ಲ? ಈಗ ಪೂರ್ತಿ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ, ಸಿ ಅವರು ಆರ್ಡರ್ ಮಾಡಿದ್ದಾರೆ, ಅದೂ ಇದಾವೆ. ಇವ್ರು ಯಾಕೆ ಮಾಡಿದ್ರು, ಯಾಕೆ ಹರಾಜು ಮಾಡ್ತೀನಿ ಅಂತ ಯಾಕೆ ಹೇಳಿದ್ರು, ಮತ್ತು ಅದನ್ನು ಯಾಕೆ ನಿಲ್ಲಿಸಿದ್ರು ಅಂತ ನಮಗೂ ಗೊತ್ತಿಲ್ಲ. ಇದಕ್ಕೆ ನಮ್ಗೆ ಒಂದು ನ್ಯಾಯ ಕೊಡಿಸ್ಬೇಕು. ಈಗ ಆ ಅಂಗಡಿಗಳು ನಾವು ಡಿ ಡಿ ಕಟ್ಟಿದ್ದೀವಿ, ನಮಗೆ ನಂಬರು ಕೊಟ್ಟಿದ್ದಾರೆ ಅಂಗಡಿಗಳದ್ದು. ಒಂದು ನಮಗೆ ಇಲ್ಲಿ ಅಂಗಡಿ ಮುಂದೆ ಸ್ಥಳಾವಕಾಶ ಕೊಡಬೇಕು, ಇಲ್ಲ ಅಂತಂದರೆ ಅಂಗಡಿಗಳನ್ನ ಬಾಗಿಲಾಕ್ಸ್ಬೇಕು. ನಮ್ಮ ಇದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಕೇಳಿದಾಗ ಇವರು ಸುಮ್ಮನೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಸಿ ಅವರು ಫೋನ್ ಮಾಡಿದ್ರು ಅಂತಾರೆ. ನಮ್ಮ ಹತ್ರ ಲೆಟ್ರ್ ಇದೆ. ಕುತ್ಕೊಂಡಿರೋ ಉದ್ದೇಶ ಏನಂದರೆ, ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಪಾಂಪ್ಲೆಟ್ ಹೊಡೆದ್ರು, ಪಂಚಾಯತಿ ಅಂಗಡಿಗಳು ಹರಾಜು ಮಾಡ್ತೀವಿ ಅಂದ್ಬಿಟ್ಟು ನಮ್ಮ PDO ಸಾಹೇಬರು, ಅಧ್ಯಕ್ಷರು, ಎಲ್ಲ ಸದಸ್ಯರು ರೆಸಲ್ಯೂಷನ್ ಪಾಸ್ ಮಾಡಿ ಎಲ್ಲ ಹಾಕಿದ್ಮೇಲೆ ಪಾಂಪ್ಲೆಟ್ ಹೊಡೆದ್ರು. 10,000 ಡಿ ಡಿ ಎಲ್ಲ ಕಟ್ಟಿದ್ದೀವಿ ನಾವು. ಕಟ್ಟಿದ್ರು ಹರಾಜು ಡೇಟ್ ಫಿಕ್ಸ್ ಮಾಡಿದ್ರು, ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ರು. ಇಲ್ಲಿ ಬಂದಿದ್ದಾದಮೇಲೆ ಹರಾಜು ಮಾಡಲಾಗೋದಿಲ್ಲ ಅಂತ ಹೇಳಿದ್ರು. ನಮ್ಮ PDO ಸಾಹೇಬ್ರು ಏನು ಮಾಡಿದ್ರು ಅಂದರೆ, ಆ ಹರಾಜಿನ 2 ದಿವಸ ಹಿಂದೆ ಬಂದು ನಾವು ಕೇಳಿದ್ದೀವಿ, ಯಾವುದಾದ್ರೂ ಮೀಸಲಾತಿ ಏನಾದರೂ ಇದ್ದರೆ ಹಾಕಿ ಸರ್ ಪಾಂಪ್ಲೆಟಲ್ಲಿ ಅಂತ ಹೇಳಿದ ಮೇಲೆ, ಇದು ಯಾವುದೇ ಕಾರಣಕ್ಕೂ ಮೀಸಲಾತಿ ಬರೋದಿಲ್ಲ ಅಂದ್ಬಿಟ್ಟು ನಮಗೆ ದಾರಿ ತಪ್ಪಿಸಿದ್ದಾರೆ. ಅವರು ಬೇಕಾಗಿರೋ ಉದ್ದೇಶದಿಂದನೇ ಮುಂದೆ ಹಾಕಿದ್ದಾರೆ. ಮತ್ತೆ ಮೀಸಲಾತಿ ಬಗ್ಗೆ ಇಟ್ಕೊಂಡು ಮುಂದೂಡಲಾಗಿದೆ. ಅಲ್ಲ, ಮೀಸಲಾತಿ ಈಗ ಅವ್ರ ಪಂಚಾಯತ್ ಅವರು ಹೇಳ್ತಿದ್ರು ಮೀಸಲಾತಿ. ನಾವು ಪಂಚಾಯತಿಯವ್ರಿಗೆ ಕೇಳಿದ್ದೀವಿ, PDO ಸಾಹೇಬರಿಗೆ ಮೀಸಲಾತಿ ಇದ್ದರೆ ಮೆನ್ಷನ್ ಮಾಡಿ ಸರ್, ಅವ್ರಿಗೂ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ನಮ್ಮ ಹತ್ರ ಒಂದು ಹೇಳಿದ್ದಾರೆ. ಅವ್ರು ಬಂದಾಗ ಅವ್ರ ಮುಂದೆ ಒಂದು ಹೇಳಿದ್ದಾರೆ. ಅಲ್ಲ, ಈ ಲೆಕ್ಕಾಚಾರಗಳೆಲ್ಲ ನೀವು ಹರಾಜು ಪ್ರಕ್ರಿಯೆ ಮಾಡೋದಕ್ಕೆ ಮುಂಚಿತವಾಗಿ ನೀವು ವಿಚಾರ ತಿಳಿಸಬೇಕಾಗಿತ್ತಲ್ವಾ? ಹೌದು, ತಿಳಿಸ್ಬೇಕಾಗಿತ್ತು. ನಾವು ಕೇಳಿದ್ರು ಅವ್ರು ನಮಗೆ ಬೇಜವಾಬ್ದಾರಿಗೆ ಉತ್ತರ ನೀಡಿದ್ದಾರೆ. PDO ಸಾಹೇಬರು ನೇರ ಹೊಣೆ ಎಲ್ಲ ಇದು PDO ಸಾಹೇಬರಿಗೆ. ಈಗ ಹರಾಜಾಗಬೇಕು. ಹರಾಜಾಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಉಮೇಶ್ ಅಂತ ಬೂದಿಗೆರೆ. ಕುತ್ಕೊಂಡಿರೋ ಉದ್ದೇಶ ಏನಂದರೆ, ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಪಾಂಪ್ಲೆಟ್ ಹೊಡೆದ್ರು, ಪಂಚಾಯತಿ ಅಂಗಡಿಗಳು ಹರಾಜು ಮಾಡ್ತೀವಿ ಅಂದ್ಬಿಟ್ಟು ನಮ್ಮ PDO ಸಾಹೇಬರು, ಅಧ್ಯಕ್ಷರು, ಎಲ್ಲ ಸದಸ್ಯರು ರೆಸಲ್ಯೂಷನ್ ಪಾಸ್ ಮಾಡಿ ಎಲ್ಲ ಹಾಕಿದ್ಮೇಲೆ ಪಾಂಪ್ಲೆಟ್ ಹೊಡೆದ್ರು. 10,000 ಡಿ ಡಿ ಎಲ್ಲ ಕಟ್ಟಿದ್ದೀವಿ.